ಹಾಯ್ ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್. ಸೋ ಸ್ವೀಟ್. ನಿಮ್ಮೆಲ್ಲ ಜೊತೆ ನೋಡೋಕೆ ಬಹಳ ಖುಷಿ ಆಗ್ತಿದೆ. ರೈಟ್, ಹಾರ ನಿಮ್ ಕೈ ಕೊಡಿ. ಅಲ್ಲ, ಇವ್ರನ್ನ ಕಳ್ಳನ ಮಕ್ಕಳು ಅನ್ಬೇಕೋ ಬೇಡವೋ? ಯಾಕೆ ಸರ್, ಇವತ್ತು ಬರಲ್ಲ ಅಂತೆಲ್ಲ ಡೀಲ್ ಮಾಡಿದ್ರ? ನಿಮ್ಗೆ ಬರಕ್ಕಾಗಲ್ಲ, ಬಿಸಿ ಅಂತೆಲ್ಲ ಹೇಳಿದ್ರಾ? ಹೌದು. ಇವನು 1 ತಿಂಗಳಾಯ್ತು, ಕೈಗೆ ಸಿಕ್ಕಿಲ್ಲ ನನಗೆ. ಅವ್ರು ಹೇಳ್ಬಿಡಿ ಸರ್, ಬಂದರೆ ಅಪ್ಪನ ಮದುವೆಗೆ ಬರ್ತೀನಿ ಅಷ್ಟೇ ಅಂತ ಹೇಳಿ ಫಿಕ್ಸ್. ಬನ್ನಿ ಪ್ಲೀಸ್. ಓಕೆ ಮೇಡಮ್, ಕೇಳ್ತಿದ್ದಲ್ಲ ಬೆಸ್ಟ್ ಗಿಫ್ಟ್ ಏನ್ ಕೊಟ್ಟಿದ್ದಾರೆ ಸರ್ ಅಂತ. ಇದ್ದಾರಲ್ಲ. ಹಾ, ಎಸ್, ವೆರಿ ಗುಡ್. ವಾ ಫ್ಯಾಂಟಾಸ್ಟಿಕ್. ರೈಟ್, ಮಂತ್ರ ಹೇಳೋರ್ಬೇಕಲ್ವಾ? ಮಂತ್ರ ಎಲ್ಲ ರೆಡಿ ಇದೆ ಸರ್. ಆಗ್ಬೋದು. ಓ ರೆಡಿ. ನೀವು ಹಾರ ಶುರುವಾಗ್ತಿದ್ದಂಗೆ ಮಂತ್ರ ಶುರುವಾಗುತ್ತೆ ಸರ್. ಆಯ್ತು, ಈಗ ಮದುವೆ ಎಲ್ಲ ಮಾಡಿದೀವಿ. ನೆಕ್ಸ್ಟ್ ನನ್ನ ಮಕ್ಕಳು ಜಲಸ್ ಆಗಲ್ವಾ? ಹಾಗಾದ್ರೆ ಏನಂತ? ಇವಾಗ ಮದುವೆ ಮಾಡಿಸಿದ್ರೆ ಮಕ್ಕಳಾಗಬೇಕಲ್ವಾ? ರೈಟ್ ಪರಿಮಳ ಅವರೇ, ಜಗ್ಗೇಶ್ ಅವರೇ, ಈಗ ಅಫ್ಕೋರ್ಸ್ ಇದೆಲ್ಲ ಆಯ್ತು, ಗಲಾಟೆಗಳಾಯ್ತು, 25-30 ವರ್ಷ ಆಯ್ತು. ಈಗ ಹ್ಯಾಪಿಯಾಗಿ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಕಾಮಿಡಿ ಮಾಡ್ತಾ ಇದೀವಿ, ಜೋಕ್ಸ್ ಮಾಡ್ತಾ ಇದೀವಿ. ಆ ಕಾಲದಲ್ಲಿ ಈ ತರ ಏನೋ ಮದುವೆ ಆಗ್ತೀರಿ, ಒಳ್ಳೆ ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ಬೆಳೆದವರು, ಇಲ್ಲಿ ಬರ್ತೀರಾ, ಇವ್ರ ಕೈಯಲ್ಲಿ ಕೆಲಸ ಇಲ್ಲ, ಎಲ್ಲೂ ಸಪೋರ್ಟ್ ಇಲ್ಲ, ನಿಮ್ ಪೇರೆಂಟ್ಸ್ ಸಪೋರ್ಟ್ ಇಲ್ಲ. ಏನಾಯ್ತು ಆ ಟೈಮಲ್ಲಿ ಆನೆಸ್ಟ್ಲಿ? ಯಾಕಂದ್ರೆ ಆ ಒಂದು ಹಂತದಲ್ಲಿ ತುಂಬಾ ಜನ ವೀಕ್ಷಕರು ಇರ್ತಾರೆ. ಅವ್ರು ಏನ್ ಮಾಡ್ಬೇಕು ಅಲ್ಲಿ? ಏನಾಯ್ತಮ್ಮ ಎಕ್ಸಾಕ್ಟ್ ಆಗಿ? ಏನೂ ಇಲ್ಲ ರಮೇಶ್, ಸೂಪರ್. ಖಂಡಿತವಾಗ್ಲೂ ಇಲ್ಲ. ನೀವೊಂದು ವ್ಯಕ್ತಿನ ಹಾರ್ಟ್ಲಿಯಾಗಿ ಇಷ್ಟಪಡ್ತೀರಾ ಅಂದ್ರೆ ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್? ಎಸ್. ಇವ್ರದ್ದು ಏನ್ ಸ್ಪೆಷಾಲಿಟಿ ಅಂದ್ರೆ
ಎಲ್ಲೇ ಇರಲಿ ಒಂದು 5 ಪೈಸಾ ಎಕ್ಸ್ಟ್ರಾ ಸಿಕ್ತು ಅಂದರೆ ಸ್ವಯಂಕ್ ಅಂತ ಎತ್ತಿಟ್ಕೊಂಡ್ಬಿಡೋದು. ಏನಂದರೆ ಐ ಕ್ಯಾನ್ ಗಿವ್ ಇಟ್ ಟು ಹರ್ ಅಂತ. ತುಂಬ ಸ್ಟ್ರಗಲ್ ಮಾಡ್ತಾ ಇದ್ರು. ನಮ್ಮ ದೊಡ್ಡ ಮಗನ ಕ್ಯಾರಿಂಗ್ ಟೈಮು, ಅವಾಗ ನಾನು ಫಸ್ಟ್ PUC. ನಮ್ಮ ಲೀಲಾ ನರ್ಸಿಂಗ್ ಹೋಮಲ್ಲಿ ಡಾಕ್ಟ್ರ್ ಫೀ ಬಂದು ಒಂದು ಇಡೀ ತಿಂಗಳಿಗೆ 20 ರೂಪಾಯಿ. ಆ 20 ರೂಪಾಯಿ ಒದ್ದಾಡ್ತಾ ಇದ್ವಿ. ಯಾಕೆ ಹೇಳ್ತೀರಾ, 10th ಆಫ್ ದ ಮಂತ್ ಹೋಗಬೇಕಾಗಿತ್ತು ಡಾಕ್ಟ್ರ್ ಹತ್ರ. ಎಲ್ಲಿ ಸಿಗತ್ತೆ ಕಾಸು? ನಮ್ಮ ಅತ್ತೆ ಪರ್ಸ್ ಅವರು ಕೈ ಚೀಲದಿಂದ ಕದಿಬೇಕು. ಇವ್ರಿಗೆ ಯಾರಾದರೂ ಕೊಟ್ಟರೆ ಸಿಗತ್ತೆ. ಆಮೇಲೆ ಇಲ್ಲಾಂದ್ರೆ ಹೋಗ್ಬಿಟ್ಟು ಅವ್ರ ತಾಯಿಗೆ ಕೇಳಬೇಕು, ಅಮ್ಮ ಒಂದು 10 ರೂಪಾಯಿ ಕೊಡು ಅಂತ. ಐ ಆಮ್ ಟಾಕಿಂಗ್ ಅಬೌಟ್ 10 rupees. ಅಷ್ಟೆಲ್ಲ ಕಷ್ಟಪಟ್ಟು 20 ರೂಪಾಯಿ ಕಾಯಿನ್ಸ್ ಎಲ್ಲ ಸೇರಿದ್ರೆ ಅದು ಎತ್ಕೊಂಡೋಗಿ ಚೌಡೇಶ್ವರಿ ದೇವಸ್ಥಾನ ಪಕ್ಕದ ಅಂಗಡಿಯಲ್ಲಿ ಕೊಟ್ಟು ನೋಟ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ವಿ. ಯಾವಾಗಲೂ ದೇವ್ರ ಹತ್ರ ಬೇಡ್ಕೋತಾ ಇದ್ದಿದ್ದು ಏನಂದ್ರೆ, ಏನಾದರೂ ಎಕ್ಸ್ಟ್ರಾ ವಿಟಮಿನ್ ಇಂಜೆಕ್ಷನ್ ಏನಾದರೂ ಕೊಟ್ಟರೆ 5 ರೂಪಾಯಿ ಎಕ್ಸ್ಟ್ರಾ ಆಗ್ಬಿಡ್ತಾ ಇತ್ತು. ಆ್ಯಂಡ್ ನೋ ಮನಿ. ಅದಕ್ಕೆ ಅಯ್ಯೋ ಆ ದೇವ್ರ ಆಶೀರ್ವಾದನ ಡಾಕ್ಟ್ರ್ ನಿನ್ಗೆ ಏನೋ ಇಂಜೆಕ್ಷನ್ ಕೊಟ್ಟಿಲ್ಲ ಅಂದರೆ ಸಾಕು ಅಂದ್ಬಿಟ್ಟು ಆ ರೇಂಜ್ ಮೈ ಎಂಟೈರ್ 9th month ಹೋಗ್ತಾ ಇತ್ತು. ನಮ್ಮಪ್ಪ ಮನೇಲಿ ಚೆನ್ನಾಗಿ ತಿಂದು ಬೆಳೆದಿರೋಳು. ನಮ್ಮಪ್ಪ ಎವ್ರಿ ಡೇ ಸೆಂಟ್ ಮಾರ್ಕ್ಸ್ ರೋಡಲ್ಲಿರೋ ಕೋಶಸ್ ಹೋಟ್ಲಿಗೆ ಸುಮ್ಮನೆ ಟೀ ಕುಡಿಯೋಕ್ಕೆ ಹೋಗೋರು. ಸೊ ಹೋದಾಗಲ್ಲ ಅಪ್ಪ ಟೀ, ಬ್ರೆಡ್ ಟೋಸ್ಟ್, ನಾನು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೆ. ನೀವು ನಂಬಲ್ಲ, ಇವ್ರು ಮದುವೆ ಮಾಡಿಕೊಂಡು ಸುಮಾರು 1.5 ವರ್ಷ ಆಗೋಗಿದೆ. ಅಂತ ಹತ್ಕೊಂಡು ಕೂತಿದ್ದೀನಿ. ಒಂದು ದಿವಸ ಮಧ್ಯರಾತ್ರಿ ಎದ್ಬಿಟ್ಟು ಹತ್ಕೊಂಡು ಕೂತಿದ್ದೀನಿ, ಬಿಕ್ಳಿಸಿ ಅಳ್ತಾ ಇದ್ದೀನಿ. ಆಮೇಲೆ ಇವರು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾರೆ. ಒಂಚೂರು ನೋಡ್ತಾ ಇಲ್ಲ, ಸರಿ ಒಂದು ಸ್ವಲ್ಪ ಗಿಲ್ದೆ ಅಟ್ಲೀಸ್ಟ್ ಲೈಕ್ ಗೊತ್ತಾಗಲಿ ಅಂತ ಎದ್ರು. ಏನು ಅಂದರೆ ನನಗೆ ನೂಡಲ್ಸ್ ಕೊಡಿಸು ಅಂತ. ಐ ವಾಂಟ್ ಟು ಈಟ್ ನೂಡಲ್ಸ್. ಅವಾಗೆಲ್ಲ ಮ್ಯಾಗಿ ನೂಡಲ್ಸ್ ಇಲ್ಲ, ಏನಿಲ್ಲ. ನನಗೆ ಕನ್ಸಲ್ಲೆಲ್ಲ ನೂಡಲ್ಸ್ ಬರ್ತಾ ಇದೆ. ಆಮೇಲೆ ನನಗೆ ನೂಡಲ್ಸ್ ಕೊಡಿಸು ಪ್ಲೀಸ್ ಅಂತ. ಐ ವಾಸ್ 7th month ಕ್ಯಾರಿಂಗ್. ಎಷ್ಟು ಬೇಜಾರಾಗೋಯ್ತು ಅಂದರೆ 17 ರೂಪಾಯಿ ಒಂದು ಪ್ಲೇಟ್ ನೂಡಲ್ಸು. ಇವ್ರಿಗೆ ನೆಕ್ಸ್ಟ್ ಡೇ ಹೋಗಿ ಅದೇನು ಮಾಡಿದ್ರು ಗೊತ್ತಿಲ್ಲ 50 ರೂಪಾಯಿ ಹೊಂಚ್ಕೊಂಡ್ಬಂದರು. ಸ್ವಲ್ಪ ಭಯ, ಅಲ್ಲಿ ಎಕ್ಸ್ಟ್ರಾ ಏನಾದರೂ ಬಿಲ್ ಆಗಿಬಿಟ್ರೆ ಟಿಪ್ಸ್ ಕೊಡಬೇಕು. ಸರಿ ಕರ್ಕೊಂಡು ಹೋದ್ರು, ಇವತ್ತು ನೂಡಲ್ಸ್ ಕೊಡಿಸ್ತೀನಿ ಅಂತ. ಅಯ್ಯೋ 1.5 ವರ್ಷ ಆಗಿದೆ. ಐ ಆಮ್ ಸೋ ಥ್ರಿಲ್ಡ್. ಹೋದ್ವಿ, ನನಗೆ ನೂಡಲ್ಸ್ ಆರ್ಡರ್ ಮಾಡಿದ್ರು. ನಾನು ಕೇಳಿದೆ ನೀನೇನೋ ತಗೋ ಅಂದರೆ, ಮಾನ ಮರ್ಯಾದೆ ಹೋಗ್ಬಿಡುತ್ತೆ, ಸುಮ್ಮನೆ ಪರು ಬಿಲ್ ಎಷ್ಟು ಬರುತ್ತೋ ಗೊತ್ತಿಲ್ಲ, ಟಿಪ್ಸ್ ಬೇರೆ ಕೊಡಬೇಕು ಅಂತ ಇದ್ದಾರೆ. ನಾನು ನೋ ಸೆಂಟಿಮೆಂಟ್ ಅವತ್ತು. ಐ ವಾಂಟೆಡ್ ಟು ಈಟ್. ನೂಡಲ್ಸ್ ಬಂತು, ನೀವು ನಂಬಲ್ಲ, ಪ್ಲೇಟಲ್ಲಿ ಹಾಕೊಂಡು ಹಿಂಗೆ ತಲೆ ಬಗ್ಗಿಸ್ತವಳು. ಇಡೀ ಬೌಲ್ ತಿನ್ನೋರ್ಗು ಐ ನಾಟ್ ಲಿಫ್ಟಿಂಗ್ ಮೈ ಹೆಡ್. ಅಷ್ಟು ಕಣ್ಣಲ್ಲಿ ನೀರು, ಖುಷಿ, ಸಂತೋಷ. ಆ್ಯಂಡ್ ಹಂಗೆ ತಿಂದಮೇಲೆ ದಿಸ್ ಮ್ಯಾನ್ ವಾಸ್ ಜಸ್ಟ್ ಸಿಟ್ಟಿಂಗ್ ಆ್ಯಂಡ್ ಲುಕಿಂಗ್. ದೆನ್ ಈಸ್ ಲೈಕ್ ಥೋ ಎಂಥದ್ದು. ಐ ಸೆಡ್ ನೋ ಸೆಂಟಿಮೆಂಟ್ ಎಲ್ಲ ಇಲ್ಲ, ಐ ಆಮ್ ವೆರಿ ಹ್ಯಾಪಿ. ಸರಿ ಅದಾದಮೇಲೆ ಟಿಪ್ಸ್ ಹೀಗೆ 10 rupees. ಲೈಕ್ ಅಯ್ಯೋ 10 ರೂಪಾಯಿ ಟಿಪ್ಸು ಅವರು ಕೊಟ್ಟು. ಐ ಥಿಂಕ್ ದಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಮೂಮೆಂಟ್. ಯಾವಾಗಲೂ ನಾ ಹೇಳ್ತೀನಿ, ಪಾಪ ರೇಗಿಸ್ತಾ ಇರ್ತೀನಿ. ಯಾಕೆ ಗೊತ್ತಾ, ಏನಾದರೂ ಬೇಕಲ್ವಾ ಅವ್ರಿಗೆ, ಕಾಲು ಇಳಕ್ಕೆ ಬೇಕಲ್ವಾ. ನೀನು ಐ ಲವ್ ಯು ಹೇಳಲ್ಲ, ನೀನು ಏನು ಗಿಫ್ಟ್ಸ್ ಕೊಡ್ಸಲ್ಲ ಅಂತ. ಇದಕ್ಕಿಂತ ಗಿಫ್ಟ್ ಬೇಕು. ಕರೆಕ್ಟ್. ಸೊ ನೈಸ್. ಭಾಳ ಖುಷಿ ಆಗ್ತೀವಿ ಜೋಡಿ ನೋಡೋಕ್ಕೇನೆ. We can wait, romance.